ತಾಯಿಯ ಮಮತೆಯನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯವಿಲ್ಲ. ತಂದೆಯ ಬೆವರಿನ ಹನಿಯನ್ನ ಈ ಜಗತ್ತಿನಲ್ಲಿ ಯಾರು ಮರಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತೆಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರನ್ನು ಹುಡುಕ್ತಾ ಇದ್ದಾರೆ. ನಾವೆಲ್ಲ ಸೇರಿದಂಗೆ ದೇವ್ರನ್ನ ಹುಡುಕ್ತಾ ಇದ್ದೀವಿ. ಆ ದೇವರು ಒಳ್ಳೇದು ಮಾಡ್ತದೆ, ಈ ದೇವರು ಒಳ್ಳೇದು ಮಾಡ್ತದೆ ಅಂತ. ಆದರೆ ಸತ್ಯವಾದ ದೇವರು ಮನೇಲೇ ಇದೆ. ಆ ತಾಯಿ ತಂದೆಯರನ್ನ ಮರ್ತುಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಅವ್ರಿಗೆ ಅನ್ನಬಾರದು ಮಾತಂದು ದ್ರೋಹ ಮಾಡಿ ಹೋಗ್ತಾ ಇದ್ದೀವಿ. ನೆನಪಿಟ್ಕೊಳ್ಳಿ, ತಾಯಿ ತಂದೆಗೆ ದ್ರೋಹ ಮಾಡಿದ ವ್ಯಕ್ತಿ ಈ ಜಗತ್ತಿನಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಪ್ಪ ಅಮ್ಮನಿಗೆ ಅನ್ನ ಹಾಕದೇ ಇರೋವನು ಸಾವಿರಾರು ದೇವರಿಗೆ ಚಿನ್ನ ಹಾಕಿದ್ರು ಏನು ಪ್ರಯೋಜನವಿಲ್ಲ. ಅದಕ್ಕಾಗಿ ಹೇಳ್ತಾರೆ ದೊಡ್ಡವರು, ಹಡೆದ ತಾಯಿನ ಒಡೆದು ಬೈಬೇಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡಬ್ಯಾಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ. ನೆನಪಲ್ಲಿ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ. ಈ ಹಾಡು ನಮ್ಮ ಅಂತಃಕರಣಕ್ಕೆ ಮುಟ್ಟಬೇಕು. ಈ ಹಾಡು ತಾಯಿ ತಂದೆಯರ ಪಾದ ಸೇವೆ ಮಾಡೋದಕ್ಕೆ ಮುಂದಾದರೂ ನಾವು ಮನಸ್ಸು ಮಾಡಬೇಕು. ಯಾಕೆಂದ್ರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ ಅಂತ ಸಾರಿ ಸಾರಿ ಹೇಳ್ತೀವಿ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮನ ಬಿಟ್ಟು ನಾವು ಶೋಕಿ ಜೀವನ ಮಾಡೋಕೆ ಹೋಗ್ತೀವಿ. ಮನೆಯಲ್ಲಿ ಅಪ್ಪ ಅಮ್ಮ ಪ್ರಾಣಿಗಳಿಗಿಂತ ಕೀಳಾಗಿ ಬದುಕ್ತಾ ಇರ್ತಾರೆ. ಅವರನ್ನು ಕಳ್ಕೋಬೇಡಿ. ಇರೋ ತನಕ ಅವರ ಸೇವೆಯನ್ನು ಮಾಡಿ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಎತ್ತ ತಾಯಿಯ ಎತ್ತ ತಂದೆಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. ತಾನು ಸೊರಗಿನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಅವ್ವ.
ಸೊರಗಿ ನಿನ್ನ ಕೋಣ ಬೆಳೆಸಿದಾಗ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಾಳು ನಿನ್ನ ಮ್ಯಾಲ, ಜೀವ ಇಟ್ಟಾಳು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ.